ರಾಜ್ಯದ ಸರ್ಕಾರಿ ಆರೋಗ್ಯ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಕಾಲಕ್ಕೆ ಸಮರ್ಪಕವಾಗಿ ಔಷಧ ಸರಬರಾಜು ಮಾಡಲು ಸಾಧ್ಯವಾಗದ ಇಲಾಖೆಯು ಸಾರ್ವಜನಿಕರಿಗೆ ಯಾವ ಆರೋಗ್ಯ ಭಾಗ್ಯ ನೀಡುತ್ತಿದೆ ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ದಕ್ಷಿಣ ಕನ್ನಡ ಶಾಖೆಯ ಅಧ್ಯಕ್ಷ ಡಾಕ್ಟರ್ ದೀಪಕ್ ರೈ ರಾಜ್ಯ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ಧೋರಣೆ ಹಾಗೂ ಆರೋಗ್ಯ ಇಲಾಖೆ ಜವಾಬ್ದಾರಿ ಇಲ್ಲದ ನಡೆ ಸರಿಯಿಲ್ಲ. ತಮ್ಮ 12 ಬೇಡಿಕೆಗಳನ್ನು ಮುಂದಿಟ್ಟು ಮಾರ್ಚ್ 11ರಿಂದ 15ರ ತನಕ ಕೈಗೆ ಕಪ್ಪು ಪಟ್ಟಿಯನ್ನು ಕಟ್ಟಿ ತುರ್ತು ಸೇವೆಗೆ ಮಾತ್ರ ಸ್ಪಂದನೆ ನೀಡಲಾಗುವುದು. ನಮ್ಮ ಬೇಡಿಕೆ ಆ ದಿನದಲ್ಲೂ ಈಡೇರದೇ ಇದ್ದಲ್ಲಿ ಮಾರ್ಚ್ 16ರಿಂದ ಕೆಲಸ ಕಾರ್ಯವನ್ನು ಸ್ಥಗಿತ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು. ನಾವು 21ನೇ ಶತಮಾನದಲ್ಲಿದ್ದೇವೆ, ಆದರೆ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಮಾತ್ರ ಇನ್ನು 1973ರ ಕಾಲದಲ್ಲಿದೆ ಎಂದು ಕಿಡಿಕಾರಿದ್ದಾರೆ. ಕಳೆದ 50 ವರ್ಷಗಳಿಂದ ನಿಯಮ ತಿದ್ದುಪಡಿ ಮಾಡದೆ 5 ವರ್ಷಗಳಿಂದ ಯಾರೊಬ್ಬರಿಗೂ ಮುಂಬಡ್ತಿ ನೀಡದೆ ವೈದ್ಯರ ಬದುಕಿನೊಂದಿಗೆ ಸರ್ಕಾರ ಆಟವಾಡುತ್ತಿದೆ ಎಂದವರು ದೂಷಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಡಾಕ್ಟರ್ ಅಕ್ಷತಾ, ಉಪಾಧ್ಯಕ್ಷರಾದ ಡಾಕ್ಟರ್ ಶರತ್ ಬಾಬು ಹಾಗೂ ಡಾಕ್ಟರ್ ರಾಜೇಶ್ ಸೇರಿದಂತೆ ಉಪಸ್ಥಿತರಿದ್ದರು. ಈಗಾಗಲೇ ನಾವು ನಮ್ಮ ಮಾತೃ ಸಂಘದಿಂದ KGM ಕರ್ನಾಟಕ ಗವರ್ಮೆಂಟ್ ಮೆಡಿಕಲ್ ಆಫೀಸರ್ ಅಸೋಸಿಯೇಷನ್ ಮತ್ತೆ ರಾಜ್ಯ ವೈದ್ಯಕೀಯ ಸಿಬ್ಬಂದಿಗಳ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮತ್ತೆ ಹಾಗೂ ಎಲ್ಲ ವೃಂದ ಸಂಘದ ವತಿಯಿಂದ ನಾವು ಈಗಾಗಲೇ ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ನಾವು ನಮ್ಮ ಬೇಡಿಕೆಗಳು ಹಾಗೂ ನಾವು ಮುಂದಿನ ಕ್ರಮಗಳು ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ಏನು ನಮ್ಮ ಕ್ರಮಗಳು ಕೈಗೊಳ್ತೀವಿ ಅನ್ನೋ ಒಂದು ವಿಷಯದಲ್ಲಿ ನಾವು ಈಗಾಗಲೇ ಕೊಟ್ಟಿದ್ದೀವಿ. ನಮ್ಮ ಒಂದು 12 ಬೇಡಿಕೆಗಳಿದೆ. ಇದು ಇತ್ತೀಚಿನ ದಿನಗಳ ಲಾಂಗ್ ಪೆಂಡಿಂಗ್ ಓವರ್ ಡ್ಯೂ ಆಗಿರುವಂಥ ಬೇಡಿಕೆಗಳು. ಹಾಗೆ ಈ ಬೇಡಿಕೆಗಳು ನಮಗೆ ಮೊದಲ ಹಂತದಲ್ಲಿ ನಾವು 10ನೇ ತಾರೀಕಿಂದ 10ನೇ ತಾರೀಕು ತನಕ ನಾವು ಟೈಮ್ ಕೊಟ್ಟಿದ್ವಿ ಸರ್ಕಾರಕ್ಕೆ, 10ನೇ ಮಾರ್ಚ್ ತನಕ. ಸೊ ನಮ್ಮ ಈ ಬೇಡಿಕೆಗಳು ಈಡೇರಲಿಲ್ಲ ಅಂದರೆ ನಾವು 11ನೇ ತಾರೀಕಿಂದ 15ನೇ ತಾರೀಕು ತನಕ ಮಾರ್ಚ್ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಖಾಲಿ ಎಮರ್ಜೆನ್ಸಿ ಕೇಸಸ್ನ ನಾವು ನೋಡ್ತೀವಿ, ರೆಗ್ಯುಲರ್ OPD ಸ್ಥಗಿತ ಮಾಡ್ತೀವಿ. ಹೊರರೋಗಿ ವಿಭಾಗದಲ್ಲಿ ಹೊರರೋಗಿಗಳನ್ನು ನೋಡೋದಿಲ್ಲ, ಎಮರ್ಜೆನ್ಸಿ ಮಾತ್ರ ನೋಡೋದಂಥದ್ದು. ಅದು ಕೂಡ 15ನೇ ತಾರೀಕು ತನಕ 16ನೇ ತಾರೀಕು ತನಕ ಕಂಪ್ಲೀಟ್ ನಮ್ಮ ಮೆಡಿಕಲ್ ಸರ್ವಿಸಸ್ ಸರ್ಕಾರಿ ಇಲಾಖೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಸ್ಥಗಿತ ಮಾಡುವಂಥ ಒಂದು ವಿಷಯ.